ಈ ಮೆಲುಕು ರೋಗಗಳ ಅನೇಕ ಪತ್ತೆಗಳನ್ನು ಮೆಲುಕು ಚೀಲದ ರೋಗಗಳ ಪತ್ತೆಯನ್ನು ಮಾಡಲಿಕ್ಕೆ ಮೆಲುಕು ಚೀಲದ ದ್ರವವನ್ನು ಪರೀಕ್ಷೆಯನ್ನು ನಾವು ಮಾಡಬೇಕಾಗತ್ತೆ. ರೋಗಗಳ ನಿಖರವಾದ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಇದು ಬಹಳ ಮುಖ್ಯ. ಈ ರೋಗಗಳ ಚಿಕಿತ್ಸಕ ಅಥವಾ ಈ ಟ್ರಾನ್ಸ್ಫಾರ್ಮೇಷನ್ ಅಥವಾ ಟ್ರಾನ್ಸ್ಲೇಷನ್ಗಾಗಿ ಮೆಲುಕು ಚೀಲದ ದ್ರವವನ್ನು ಸಂಗ್ರಹಿಸುವುದಾದ ಅಗತ್ಯ. ಈ ಉದಾಹರಣೆಗೆ ಅಸಿಡೋಸಿಸ್ ಚಿಕಿತ್ಸೆಗಾಗಿ ಸರಳ ಅಜೀರ್ಣ ಇರ್ಬೋದು, ಈ ಮೆಲುಕು ಚೀಲದ ನಿಷ್ಕ್ರಿಯತೆ ಇರ್ಬೋದು, ಇದನ್ನು ನಾವು ಪರೀಕ್ಷೆ ಮಾಡ್ಬೋದು. ಈಗ ಏನು ಮಾಡ್ತೀವಿ, ಸಂಗ್ರಹ ವಿಧಾನವನ್ನು ಮೊದಲನೇದಾಗಿ ರುಮೆನ್ ಪಂಚರ್ ಮೆಥಡ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಒಂದು ಸೂಜಿಯನ್ನು ಉಪಯೋಗಿಸಿಕೊಂಡು ಬಿಟ್ಟು ಅದನ್ನು ರುಮೆನನ್ನು ಎಡಭಾಗದಲ್ಲಿ ಹೋಗಿ ಅದಕ್ಕೆ ತೂರಿಸಿ ಸುಮಾರು 18 ಗಾಜು ಅಥವಾ 16 ಗಾಜು ಸೂಜಿಯನ್ನು ತೂರಿಸಿಬಿಟ್ಟು ಅಗತ್ಯ ಪ್ರಮಾಣದ ಒಂದು ದ್ರವವನ್ನು ನಾವು ತೆಗಿತೀವಿ, ಕೊಳೆಯ ಮೂಲಕ ಅಥವಾ ಯಾವುದಾದ್ರು ಇರ್ಬೋದು. ಅದಾದಮೇಲೆ ಏನೇನು ಪರೀಕ್ಷೆ ಮಾಡ್ತೀವಿ ಅಂತಂದರೆ ಅದರ ಬಣ್ಣ, ಇದು ಏನಾಗಿದೆ ಆ ಪ್ರತಿ ಪಶುವು ತಿನ್ನುವ ಒಂದು ಆಹಾರವನ್ನು ಮೇಲೆ ಇದಾಗಿ ಅಲಿವು ಬಣ್ಣ ಅಂತಂದರೆ ಇದಕ್ಕೆ ಹೇ ಅಥವಾ ಕೇವಲ ಹುಲ್ಲನ್ನು ತಿಳಿಸಿದಾಗ ಅಲಿವು ಬಣ್ಣ ಬರುತ್ತದೆ. ಆಳವಾದ ಅಥವಾ ಡೀಪ್ ಗ್ರೀನ್ ಕಲರ್, ಕೆಲವೊಮ್ಮೆ ಹಸಿರು ಪಡಿತರಗಳಿರ್ಬೋದು, ಹಸಿರು ತರಕಾರಿಗಳಿರ್ಬೋದು, ಅದನ್ನು ತಿಂದು ಬಂದರೆ ಹಳದಿ ಕಂದು ಬಣ್ಣ ಧಾನ್ಯ ಪಡಿತರಗಳನ್ನು ತಿಂದಾಗ ಇದರಲ್ಲಿ ಬರುತ್ತದೆ. ಭೌತಿಕ ಪಾತ್ರಗಳು ಇದಾದಮೇಲೆ ಅಸಹಜವಾಗಿರುವುದು ಕ್ಷೀರಬೋದು, ಅತಿಯಾಗಿ ಧಾನ್ಯ ಸೇವನೆ ಅಥವಾ ಕಾರ್ಬೋಹೈಡ್ರೇಟನ್ನು ಸಿಕ್ಕಾಪಟ್ಟೆ ತಿನ್ನೋದು, ಅದರಿಂದ ಕ್ಷೀರಬೋದಾಗತ್ತೆ. ಮತ್ತು ಕಡು ಹಸಿರು ಬಣ್ಣ, ದೀರ್ಘಕಾಲದ ರುಮಿನಲ್ ನಿಶ್ಚಲತೆ, ಇದರಿಂದ ಸಹಿತ ಬರುತ್ತೆ. ಬೂದು ಬಣ್ಣದೊಂದಿಗೆ ಹಾಲಿನ ಹಾಗೆ ಹೆಪ್ಪುಗಟ್ಟುವಿಕೆ, ಅಬೊಮೆಸಲ್ ರಿಫ್ಲೆಕ್ಸ್ ಅಥವಾ ಕರುಗಳಲ್ಲಿ ಅನ್ನನಾಳದ ವೈಫಲ್ಯದಿಂದ ಈ ರೀತಿಯ ಇದು ಬರುತ್ತೆ. ಇನ್ನು ಸ್ಥಿರತೆ ಅಥವಾ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸ್ಥಿರತೆ ಏನಾಗಿದೆ, ಕಡಿಮೆ ಸ್ನಿಗ್ಧತೆಯ ಸ್ಥಿರತೆ ಅಂತ ಕರಿತೀವಿ. ಎರಡನೆಯದು ಅಸಹಜವಾದ ಒಂದು ಸ್ಥಿರತೆ. ಇದು ನೀರು ಏನಿದೆ ಇದರಲ್ಲಿ ನಿಷ್ಕ್ರಿಯ ಬ್ಯಾಕ್ಟೀರಿಯಾಗಳು ಮತ್ತು ಪ್ರೋಟೋಜೋಗಳು ಇರ್ಬೋದು. ಅತಿಯಾದ ನೊರೆ ಇದ್ದಾಗ ಏನಾಗುತ್ತೆ, ಇದಕ್ಕೆ ಬ್ಲೌಟ್ ಅಥವಾ ಟಿಂಪನೈಟಿಸ್ ಅಥವಾ ವೇಗಲ್ ಅಜೀರ್ಣ, ಇದರಲ್ಲಿ ಸಹಿತ ಈ ರೀತಿ ಆಗ್ಬೋದು. ಇನ್ನು ವಾಸನೆ, ಸಾಮಾನ್ಯವಾಗಿ ಇದರ ವಾಸನೆ ಏನಿದೆ ಅರೋಮ್ಯಾಟಿಕ್ ಓಡರ್ ಅಂತ ಇರುತ್ತೆ, ಯಾಕಂದರೆ ವೊಲಟೈಲ್ ಫ್ಯಾಟಿ ಆ್ಯಸಿಡ್ಸ್ ಇಲ್ಲಿರೋದ್ರಿಂದ ಅರೋಮಾ ಇದಾಗುತ್ತೆ. ಅಸಹಜವಾಗಿರೋದು ಅಂತಂದರೆ ಅಮೋನಿಯಾ ವಾಸನೆ ಅಥವಾ ಅಲ್ಕಲೋಸಿಸ್ ಇದ್ದಾಗ ತುಂಬ ಇದರ ಅಮೋನಿಯಾ ವಾಸನೆ ಬರುತ್ತೆ. ಇನ್ನು ಅಚ್ಚು ಕೊಳೆಯುವ ವಾಸನೆ, ಇದು ಪ್ರೋಟೀನ್ ಕೊಳೆಯುವಿಕೆಯಲ್ಲಿ ಬರುತ್ತೆ. ಅಥವಾ ಏನಿದೆ ಒಂದು ಈ ಹೆಣದ ಕೊಳೆಯುವಿಕೆ ವಾಸನೆ ಬರೋದು ಪ್ರೋಟೀನ್ ಕೊಳೆಯುವಿಕೆಯ ವಾಸನೆಯಿಂದ. ಹುಳಿ ವಾಸನೆ ಬರೋದು ಅಸಿಡೋಸಿಸ್ಸಿಂದ ಅಥವಾ ಜಾನುವಾರು ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುವಂತಹ ಅನ್ನ, ರಾಗಿ ಇತ್ಯಾದಿಗಳನ್ನು ತುಂಬ ತಿಂದಾಗ. ಇನ್ನು ಕೆಲವೊಂದು pH ಅಥವಾ ರಾಸಾಯನಿಕ ಪರಿವರ್ತನೆಗಳು, ಆಮ್ಲತೆ ಮತ್ತು ಕ್ಷಾರತೆಗಳು pH ಮೀಟ್ರ್ನಿಂದ ನಾವು ಮಾಡ್ಬೋದು. pH ಪೇಪರ್ಗಳಿಂದ ಇದನ್ನು ಪತ್ತೆ ಮಾಡ್ಬೋದು. ನಂತರ ಇದನ್ನು ಕೂಡ ತಕ್ಷಣವೇ ಮಾಡಬೇಕು. ಹಾಗೆಯೇ ಮೇವಿನ ಆಹಾರದಲ್ಲಿ ಸಾಮಾನ್ಯವಾಗಿ pH 6ರಿಂದ 7ರ ನಡುವೆ ಇರುತ್ತದೆ. ಮೇವಿನಲ್ಲಿ ಆಹಾರದಲ್ಲಿ ಇದ್ದಾಗ ಸಾಮಾನ್ಯವಾಗಿ 6ರಿಂದ 7 ಇರುತ್ತೆ. ಮತ್ತು ಹೆಚ್ಚಾಗಿ ಜಾಸ್ತಿ ಧಾನ್ಯವನ್ನು ತಿನ್ನುವಂಥವು, ಕಾನ್ಸಂಟ್ರೇಟ್ ಜಾಸ್ತಿ ತಿನ್ನೋಕ್ಕೆ 5.5ರಿಂದ 6.5ರವರೆಗೆ ಇದು ಇರುತ್ತೆ. ಮತ್ತು ಅಲ್ಕಲೋಸಿಸ್ ಅಂತಂದಾಗ ಯಾವಾಗ ಸರಳ ಅಜೀರ್ಣತೆ ಅಥವಾ ಸಿಂಪಲ್ ಇಂಡೈಜೆಷನ್ ಅಂತ ಹೇಳ್ತೀವಿ. ಯೂರಿಯಾವನ್ನು ತಿಂದಾಗ ಅಲ್ಕಲೋಸಿಸ್ ಕಡೆ ಹೋಗುತ್ತೆ. ಮೆಲುಕು ಚೀಲದಲ್ಲಿರುವಂತಹ ಒಳಗಿದ್ದೊಳಗೇ ಅಲ್ಲಿರುವಂತಹ ಒಂದು ಕೊಳೆತ ಉಂಟಾದಾಗ ಆಗ್ಬೋದು. ಜೀರ್ಣವಾದ ಒರಟಾದ ಆಹಾರವನ್ನು ತಿಂದಾಗ ಸಹಿತ ಆಗುತ್ತೆ. ಇನ್ನು pH ಕಡಿಮೆ ಆಗೋದು ಅಂತಂದರೆ ಅತ್ಯಂತ ಮುಖ್ಯವಾಗಿ ಜಾನುವಾರು ಈ ಶರ್ಕರ ಪಿಷ್ಟಭರಿತ, ಕಾರ್ಬೋಹೈಡ್ರೇಟ್ ಪಿಷ್ಟಭರಿತ ಅನ್ನವನ್ನು ತಿಂದಾಗ ಅಥವಾ ಹಣ್ಣುಗಳನ್ನು ತಿಂದಾಗ ಅವು ತುಂಬ ಕಡಿಮೆ ಆಗಿಬಿಡುತ್ತೆ. ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಹೇಳುವ ಒಂದು ವಿಶೇಷ ರೀತಿಯ ಆಮ್ಲ ಅಲ್ಲಿ ಉತ್ಪಾದನೆ ಆಗಿಬಿಟ್ಟು ಇದನ್ನು ಆಮ್ಲ ವ್ಯಾಧಿ ಅಂತ ಕರೀತಾರೆ. 5ರಿಂದ 5.5 pH ಇರ್ಬೋದು. ಇದಾದಮೇಲೆ ಅಬೊಮೆಸಲ್ ಕಾಯಿಲೆ ಇರ್ಬೋದು, ವೇಗಲ್ ಇಂಡೈಜೇಷನ್ ಅಥವಾ ವೇಗಲ್ ನರ್ವ್ ಅಥವಾ 10ನೇ ಕ್ರೇನಿಯಲ್ ನರ್ವ್ ಏನಿದೆ ಅದರ ತೊಂದರೆ ಆದಾಗ, ಕರುಳಿನ ಅಡಚಣೆಯಿಂದ ಸಹಿತ ಇದು ತೊಂದರೆ ಆಗ್ಬೋದು. ಅಥವಾ ಕರುಳು ಕೆಲವೊಮ್ಮೆ ಮುರಿ ಬೀಳುತ್ತೆ. ಮತ್ತು ಅಬೊಮೆಸಲ್ ರಿಫ್ಲೆಕ್ಸ್ ಅಥವಾ ಅದಕ್ಕೆ ಅಬೊಮೆಸಮ್ಗೆ ಹುಣ್ಣಾದಾಗ ಸಹಿತ ಈ ರೀತಿ ಬರುತ್ತೆ. pH ಕಡಿಮೆ ಆದಾಗ ಕಾರ್ಬೋಹೈಡ್ರೇಟ್ ಎಂಗೋರ್ಜ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ದೀರ್ಘಕಾಲದ ಆಮ್ಲವ್ಯಾಧಿ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಅಸಿಡೋಸಿಸ್ ಆಫ್ ರುಮೆನ್ ವ್ಯಾಲ್ವ್ ಅಂತ ಕರಿತೀವಿ. ವೇಗಲ್ ಅಜೀರ್ಣ, ಇವೆಲ್ಲ ಸಹಿತ ಅತ್ಯಂತ ಸಾಮಾನ್ಯವಾದ ಕರೀತಾರೆ.
ಇನ್ನು ಎರಡನೇ ಪರೀಕ್ಷೆ ಸೆಡಿಮೆಂಟೇಷನ್ ಚಟುವಟಿಕೆ ಪರೀಕ್ಷೆ. ಸೆಡಿಮೆಂಟೇಷನ್ ಅಂದರೆ ಸಾಮಾನ್ಯವಾಗಿ ಕೆಳಗಡೆ ಘನವಸ್ತುಗಳು ಕುಳಿತುಕೊಳ್ಳುವುದು. ಇದು ಈ ರುಮೆನ್ನಲ್ಲಿ ಅಥವಾ ಮೆಲುಕು ಚೀಲದಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿಗಳು ಇವುಗಳ ಮೌಲ್ಯಮಾಪನವನ್ನು ಮಾಡ್ತವೆ. ಅವುಗಳ ಸಂಖ್ಯೆ ಎಷ್ಟು, ಅವುಗಳ ಚಲನವಲನ ಎಷ್ಟು ಮತ್ತು ಅವುಗಳ ಜೀರ್ಣಕಾರಕ ಕ್ರಿಯೆ ಎಷ್ಟಿದೆ ಹೇಳೋದನ್ನು ನಾವು ಏನು ಮಾಡ್ತೀವಿ, ಪತ್ತೆ ಮಾಡ್ತೀವಿ. ಈಗ ಮೆಲುಕು ಚೀಲವನ್ನು ಒಂದು ಪರೀಕ್ಷಾ ಟ್ಯೂಬ್ನಲ್ಲಿ ಹಾಕಿ ಅದನ್ನು ಹಾಗೆಯೇ ಬಿಡಬೇಕಾಗತ್ತೆ. ಮತ್ತು ಇದರಲ್ಲಿ ಅನೇಕ ರೀತಿಯ ಸೂಕ್ಷ್ಮ ಕಣಗಳು ಕೆಳಗಡೆ ಬಂದು ಕ್ರಮೇಣ ಕೂತ್ಕೊಳ್ತವೆ ಮತ್ತು ಒರಟಾದ ಘನ ಕಣಗಳ ತೇಲುವಿಕೆಯನ್ನು ನಾವು ಇದರಲ್ಲಿ ನೋಡಬಹುದು. ಸಾಮಾನ್ಯ ಸಮಯ ಇದಕ್ಕೆ ಸೆಡಿಮೆಂಟೇಷನ್ ಆಗಲಿಕ್ಕೆ 4 ರಿಂದ 8 ನಿಮಿಷಗಳು. ಇದಕ್ಕಿಂತ ಜಾಸ್ತಿ ಆದರೆ ಅದು ಅಸಹಜವಾದ ಒಂದು ಸಮಯ ಆಗುತ್ತೆ. ಇನ್ನು ಯಾವುದೇ ತೇಲುವಿಕೆ ಇಲ್ಲದ ಅತಿ ಶೀಘ್ರ ಸೆಡಿಮೆಂಟೇಷನ್ ಇದರಲ್ಲಿ ಸಂಭವಿಸುತ್ತದೆ. ಅದರಲ್ಲಿ ಯಾವುದಂತಂದರೆ ಮೆಲುಕು ಚೀಲದ ಆಮ್ಲವ್ಯಾಧಿ ಅಂತ ಕರೀತಾರೆ. ಮೆಲುಕು ಚೀಲ ಅಂತಂದರೆ ರುಮೆನ್ ಎಸಿಡೋಸಿಸ್ ಅಥವಾ ರುಮೆನೈಟಿಸ್ ಅಥವಾ ಮೆಲುಕು ಚೀಲದ ಉರಿಯೂತ, ಇದರಲ್ಲೆಲ್ಲ ಇದು ಕಡಿಮೆ ಆಗ್ತಾ ಹೋಗುತ್ತೆ. ದೀರ್ಘಕಾಲದ ಅನುರಕ್ಸಿಯ ಅಥವಾ ದೀರ್ಘಕಾಲ ಅದು ಮೇವು ಸೇವಿಸ್ತಿದ್ದಾಗ ಸಹಿತ ಈ ರೀತಿ ಸೆಡಿಮೆಂಟೇಷನ್ ಇದೆ, ಅದು ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಜೀರ್ಣವಾಗದ ಒರಟು ನಾರುಗಳನ್ನು ತಿಂದಾಗ ಇವು ಮತ್ತು ಈ ನಿಷ್ಕ್ರಿಯ ಮೈಕ್ರೋಫ್ಲೋರಗಳಿದ್ದಾಗ ಸಹಿತ ಈ ರೀತಿಯ ತೊಂದರೆಗಳು ಕಂಡುಬರಬಹುದು. ಯಾವುದೇ ಒಂದು ತೊಂದರೆ ಇಲ್ಲ ಅಂತಂದಾಗ ಕೆಲವೊಮ್ಮೆ ನೊರೆಗಳು, ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಸಾಕಷ್ಟು ನೊರೆಗಳಿರ್ತವೆ, ಬುರುಗುಗಳಿರ್ತವೆ. ಇದನ್ನು ಬ್ಲೌಟ್ ಅಂತ ಕರೀತಾರೆ, BLOAT ಅಂತ ಕರೀತಾರೆ. ವೇಗಲ್ ಇಂಡೈಜೇಷನ್ ಅಂತಂದರೆ ಈ ರುಮೆನ್ ಇತ್ಯಾದಿಗಳಿಗೆ ಸರಬರಾಜು ಮಾಡುವಂತಹ ಒಂದು ಅಂಗ ಏನಿದೆ ಇದು ಏನಾಗುತ್ತೆ, ಡಿಸ್ಫಂಕ್ಷನ್ ಆಗುತ್ತೆ. ಇದಕ್ಕೆ ವೇಗಲ್ ಇಂಡೈಜೇಷನ್ ಅಂತ ನಾವು ಕರಿತೀವಿ. ಮಿಥಿಲಿನ್ ನೀಲಿ ರಿಡಕ್ಷನ್ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ. ಇದಕ್ಕೆ ಬ್ಯಾಕ್ಟೀರಿಯಾದ ಸಂಖ್ಯೆಯ ಆಮ್ಲಜನಕ ರಹಿತ ಹುದುಗುವಿಕೆಯ ಚಯಾಪಚಯವನ್ನು ಇದು ಹೇಳುತ್ತೆ. ಮಿಥಿಲಿನ್ ಬ್ಲೂ ರಿಡಕ್ಷನ್ ಪರೀಕ್ಷೆ ಇದು ಹೆಂಗೆ ಮಾಡಬೇಕು ಅಂತಂದರೆ, ಪರೀಕ್ಷಾ ಟ್ಯೂಬ್ನಲ್ಲಿ 20 ಮಿಲಿ ಮೆಲುಕು ದ್ರವವನ್ನು ತೆಗೆದುಕೊಳ್ಬೇಕು. 1 ಮಿಲಿ 0.03% ಮಿಥಿಲಿನ್ ನೀಲಿ ಅಥವಾ ಮಿಥಿಲಿನ್ ಬ್ಲೂದೊಳಗೆ ಮಿಶ್ರಣ ಮಾಡಿ ಒಂದು ಸಾಮಾನ್ಯವಾಗಿ ನಮ್ಮ ಕೋಣೆಯಲ್ಲಿ ಏನು ಉಷ್ಣಾಂಶ ಇದೆ ಅದರಲ್ಲಿ ಅದಕ್ಕೆ ಹಾಗೆ ನಿಲ್ಲಲಿಕ್ಕೆ ಬಿಡಬೇಕು. ಮಿಶ್ರಣದ ಬಣ್ಣವನ್ನು ಬದಲಾಯಿಸುವ ಈ ಸಮಯ ಏನಿದೆ ಅದನ್ನು ನಾವು ಅಳಿಬೇಕಾಗತ್ತೆ. ಮಿಥಿಲಿನ್ ನೀಲಿ ರಿಡಕ್ಷನ್ ಪರೀಕ್ಷೆ ಅಂದರೆ ಈ ಮಿಥಿಲಿನ್ ಬ್ಲೂ ಅದರ ನೀಲಿ ಬಣ್ಣದಲ್ಲಿ ಎಷ್ಟು ಕಡಿಮೆ ಆಗಿದೆ ಹೇಳುವ ಒಂದು ಪರೀಕ್ಷೆ. ಇದು ಯಾವಾಗ ಆಗುತ್ತೆ ಅಂದರೆ, ಹುಲ್ಲನ್ನು ಮತ್ತು ಧಾನ್ಯವನ್ನು ಸೇವಿಸುವ ಜಾನುವಾರುಗಳಿಂದ ಸಾಮಾನ್ಯ ಮೆಲುಕು ಚೀಲಕ್ಕೆ 3 ನಿಮಿಷಗಳು ಇದಕ್ಕೆ ಸಾಕಾಗುತ್ತವೆ. ಮತ್ತು ಡಿಕಲರೈಸಿಂಗ್ ಮಿಶ್ರಣದ ಮೇಲ್ಭಾಗದಲ್ಲಿ ನೀಲಿ ಬಣ್ಣದ ಕಿರಿದಾದ ಉಂಗುರವನ್ನು ಆಗತ್ತೆ. ಅಂದರೆ 2 ಬಣ್ಣದ ಒಂದು ಜಂಕ್ಷನ್ ಏನಿದೆ ಅದರಲ್ಲಿ ಇದು 4 ರಿಂದ 4.15 ನಿಮಿಷಗಳವರೆಗೆ ಅಸಹಜವಾದ ಒಂದು ರಿಯಾಕ್ಷನ್. ಜಾಸ್ತಿ ಆದರೆ ಅಸಹಜ. ಉದಾಹರಣೆಗೆ ಒರಟು ವಸ್ತುಗಳನ್ನು ತಿಂದು ಜೀರ್ಣ ಆಗೋದು, ಹಲವಾರು ದಿನಗಳ ಅನರಕ್ಸಿಯ, ಮೆಲುಕು ಚೀಲದ ಆಮ್ಲವ್ಯಾಧಿ ಇತ್ಯಾದಿಗಳು ಸಹಿತ ಇದು ಕಡಿಮೆ ಆಗುತ್ತೆ. ಸೆಲ್ಯುಲೋಸ್ ಜೀರ್ಣಕ್ರಿಯೆ ಪರೀಕ್ಷೆ. ಇದನ್ನು ಸೆಲ್ಯುಲೋಸ್ ಇದೇನಿದೆ ಇದು ಅತ್ಯಂತ ಗಟ್ಟಿಯಾದ ವಸ್ತು. ನಮ್ಮ ಪ್ರಾಣಿಗಳು ಮಾತ್ರ ಈ ಸೆಲ್ಯುಲೋಸನ್ನು ಜೀರ್ಣ ಮಾಡಿ ಅದನ್ನು ಹಾಲಾಗಿ ಪರಿವರ್ತಿಸುವ ಒಂದು ಸಾಮರ್ಥ್ಯವನ್ನು ಇವು ಹೊಂದಿದ್ದಾವೆ. ಇದಕ್ಕೇನು ಮಾಡಬೇಕು ಅಂದರೆ, 10 ಮಿಲಿ ಮೆಲುಕು ಚೀಲ ದ್ರವವನ್ನು 0.3 ml 16% ಗ್ಲೂಕೋಸ್ ದ್ರಾವಣದೊಳಗೆ ಮಿಶ್ರಣ ಮಾಡಬೇಕು. ಶುದ್ಧ ಸೆಲ್ಯುಲೋಸನ್ನು ಥ್ರೆಡ್ಡನ್ನು, ಒಂದು ಸೆಲ್ಯುಲೋಸ್ ಅಂತಂದರೆ ಒಂದು ಬಟ್ಟೆಯ ಒಂದು ಸಣ್ಣ ನೆರಿಗೆಯನ್ನು ತೆಗೆದುಕೊಳ್ಬೇಕು. ಇದನ್ನು ಮುಳುಗಿಸಬೇಕು. ಕೆಳಗಿನ ತುದಿಯು ಗಾಜಿನ ಮಣಿಯಿಂದ ಇದು ಭಾರವಾಗಿರುತ್ತದೆ. ಅದನ್ನು ಒಂದಿಷ್ಟು 39 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದನ್ನು ಕಾವು ಕೊಡಬೇಕು, ಇನ್ಕ್ಯುಬೇಟರಲ್ಲಿ ಇಡಬೇಕು. ಮತ್ತು ಮಣಿಯನ್ನು ಟ್ಯೂಬ್ನ ಕೆಳಭಾಗದಲ್ಲಿ ಸಾಮಾನ್ಯವಾಗಿ ಬೀಳಿಸುವ ಸಮಯವನ್ನು ಇದು ರೆಕಾರ್ಡ್ ಮಾಡಬೇಕು. ಆಗ ಏನು ಮಾಡ್ತಾರೆ, ಸೆಲ್ಯುಲೋಸ್ ಜೀರ್ಣಕ್ರಿಯೆ ಒಟ್ಟು ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಸಕ್ರಿಯವಾಗಿರುವಂತಹ ಮೆಲುಕು ಚೀಲದ ದ್ರವವು ಸೆಲ್ಯುಲೋಸ್ ಫೋಮಿಂಗನ್ನು ಜೀರ್ಣಿಸಿಕೊಳ್ಳುತ್ತದೆ. ಇದು 48 ರಿಂದ 56 ಗಂಟೆಯ ಒಳಗೆ. ಈ ಪರೀಕ್ಷೆಯು ಬಹಳ ಸಮಯ ತೆಗೆದುಕೊಳ್ತೇವೆ ಮತ್ತು ಅಷ್ಟೊಂದು ನಿಖರವಾಗಿಲ್ಲ. ಒಂದೊಂದು ಕಾಲದಲ್ಲಿ ಮಾಡ್ತಿದ್ರು, ಅಂದರೆ ಎಷ್ಟು ನಮ್ಮ ರುಮೆನ್ಗೆ ಎಷ್ಟು ಡೈಜೆಷನ್ ಕೆಪಾಸಿಟಿ ಇದೆ ಹೇಳೋದನ್ನು ಪತ್ತೆ ಮಾಡಲಿಕ್ಕೆ. ಇನ್ನು ಗ್ಲೂಕೋಸ್ ಹುದುಗುವಿಕೆಯ ಪರೀಕ್ಷೆ ತಂತ್ರ. 0.5 ml 16% ಗ್ಲೂಕೋಸ್ ದ್ರಾವಣವನ್ನು 10 ಮಿಲಿ ಮೆಲುಕು ಚೀಲ ದ್ರವಕ್ಕೆ ಹಾಕಬೇಕಾಗತ್ತೆ. ಮಿಶ್ರಣವನ್ನು ಹುದುಗುವಿಕೆ ಅಥವಾ ಸ್ಯಾಕ್ರೋಮೀಟರ್ನಲ್ಲಿ ಇರಿಸಿ 39 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದನ್ನು ಇಡಬೇಕಾಗುತ್ತೆ. 30 ರಿಂದ 60 ನಿಮಿಷಗಳ ನಂತರ ಈ ಫಲಿತಾಂಶವನ್ನು ಓದಿದಾಗ ನಮಗೆ ಇದರ ಇಂಟರ್ಪ್ರಿಟೇಷನ್ ಅಥವಾ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ
ರುಮೆನಲ್ ಮೈಕ್ರೋಫ್ಲೋರಾ ಅಥವಾ ಇದರಲ್ಲಿರುವಂಥ ಅನೇಕ ಸಾವಿರ ಜೀವಿಗಳಿರ್ಬೋದು. ಇವುಗಳ ಡಿವಿಷನಲ್ ಕೆಪಾಸಿಟಿ ಅಥವಾ ವಿಘಟನೆಯ ಸಾಮರ್ಥ್ಯವನ್ನು ಅಥವಾ ಅನಿಲವನ್ನು ಉತ್ಪನ್ನ ಮಾಡುವ ಸಾಮರ್ಥ್ಯವನ್ನು ಅಳೆಯುವ ಒಂದು ಮೂಲಕ ಇದನ್ನು ನಾವು ಹೇಳ್ಬೋದು. ಸಾಮಾನ್ಯವಾಗಿ ಅನಿಲವು 1 ಗಂಟೆಗೆ 1 ರಿಂದ 2 ಮಿಲಿಲೀಟರ್ ಇದರಲ್ಲಿ ರಚನೆ ಆಗುತ್ತೆ. ಸೂಕ್ಷ್ಮಜೀವಿಯು ಸಸ್ಯವು ನಿಷ್ಕ್ರಿಯವಾಗಿದ್ದರೆ ಸ್ವಲ್ಪ ಪ್ರಮಾಣ ಯಾವುದೇ ಅನಿಲ ಇದಾಗಲ್ಲ. ಅಂದರೆ ಈ ಡೈಜೆಷನ್ ಪ್ರಾಸೆಸ್ ಸಮಸ್ಯೆ ಇದ್ದರೆ ಯಾವುದೇ ಒಂದು ಅನಿಲ ಉತ್ಪನ್ನ ಆಗಲ್ಲ. ಅದರ ಬದಲಾಗಿ ತುಂಬ ಚೆನ್ನಾಗಿದ್ದರೆ ಸಾಕಷ್ಟು ನೊರೆ ಉಬ್ಬುವಿಕೆ ಇತ್ಯಾದಿಗಳೆಲ್ಲ ಕಂಡುಬರ್ಬೋದು. ಇನ್ನು ನೈಟ್ರೇಟ್ ರಿಡಕ್ಷನ್ ಪರೀಕ್ಷೆ ನೈಟ್ರೇಟನ್ನು ಕಡಿಮೆ ಮಾಡಲಿಕ್ಕೆ ಸೂಕ್ಷ್ಮಜೀವಿಗಳ ಚಟುವಟಿಕೆ ಬಗ್ಗೆ ಒಂದು ಕಲ್ಪನೆಯನ್ನು ಒದಗಿಸುತ್ತೆ. ಇದರ ತಂತ್ರ ಅಂತಂದರೆ ಈ 3 ಟೆಸ್ಟ್ ಟ್ಯೂಬ್ಗಳಲ್ಲಿ, ಪರೀಕ್ಷಾ ಟ್ಯೂಬ್ಗಳಲ್ಲಿ 10 ಮಿಲಿ ಜರಡಿ ಮಾಡಿದಂತಹ ರುಮೆನಲ್ ದ್ರವವನ್ನು ಇರಿಸಲಾಗುತ್ತೆ. 0.2, 0.5, 0.7 ಮತ್ತು 0.005 ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣವನ್ನು 3 ಟ್ಯೂಬ್ಗೆ ಹಾಕಿ ಅದನ್ನು 31 ಡಿಗ್ರಿ ಸೆಂಟಿಗ್ರೇಡಲ್ಲಿ ಪರೀಕ್ಷೆಯನ್ನು ಮಾಡಿ ಪ್ರತಿ ಟ್ಯೂಬ್ನಿಂದ 1 ಡ್ರಾಪನ್ನು ಸಣ್ಣ ಸೆರಾಮಿಕ್ ಪ್ಲೇಟಲ್ಲಿ ಹಾಕಬೇಕು. 1 ಪ್ಲೇಟಲ್ಲಿ ಹಾಕಬೇಕು. ಪ್ರತಿ ಹನಿಕೆಗೆ ಅದನ್ನು ಈ ದ್ರಾವಣವನ್ನು ಸೇರಿಸಿಬಿಟ್ಟು 2 ಹನಿಗಳನ್ನು ಸೇರಿಸಿ ನ್ಯಾಫ್ತಲಿನ್, ಅಲ್ಫಾಲ್ ನ್ಯಾಫ್ತಲಿನ್ ಒಂದು ಕಾರಕ ಅಂದರೆ ಇದನ್ನೆಲ್ಲ ಬಟ್ಟಿರಿಸಿ ನೀರು ಮತ್ತು ಇದರ ಬದಲಾವಣೆಯನ್ನು ನಾವು ಗಮನಿಸಬೇಕು. ನೈಟ್ರೇಟ್ಗಳನ್ನು ಹೊಂದಿರುವ ಮಾದರಿಗಳು ಕೆಂಪು ಬಣ್ಣವನ್ನು ಹೊಂದುತ್ತದೆ ಮತ್ತು ಮಿಶ್ರ ಪಡಿತರಾದ ಅಂದರೆ ಮಿಶ್ರ ರೀತಿಯ ಆಹಾರವನ್ನು ಸೇರಿಸಿದ ಜಾನುವಾರುಗಳ ದ್ರವವು 5 ರಿಂದ 10 ನಿಮಿಷ ತೆಗೆದುಕೊಳ್ಳುತ್ತೆ ಮತ್ತು 20 ನಿಮಿಷ ಮತ್ತು 30 ನಿಮಿಷ. ಇದರಲ್ಲಿ ಯಾವುದೇ ಒಂದು ಬಣ್ಣವನ್ನು ಬದಲಾಯಿಸಿ ಹೋದರೆ ಅದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದಾಗ. ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ಹಸಿರು ಮೇವು ಜಾಸ್ತಿ ನೀಡಿದಾಗ, ರುಮೆನಲ್ ಒಳಗೆ ಒಂದಷ್ಟು ಕೊಳೆತೆ ಆಗುತ್ತೆ ಅಥವಾ ರುಮೆನಲ್ ನೆಕ್ರೋಸಿಸ್ ಇದ್ದಾಗ ಇದು ಜಾಸ್ತಿ ಆಗುತ್ತೆ. ಕಡಿಮೆ ಆಹಾರ ನೀಡಿದಾಗ ಅಥವಾ ಪ್ರಾಣಿಗೆ ಹಸಿವಿಲ್ಲದಾಗ ಸಹಿತ ಇದು ನಿಧಾನವಾಗಿ ಆಗುತ್ತೆ. ಇನ್ನು ಪ್ರೋಟೋಜೋವಾ, ಇದು ಬಹಳ ಮುಖ್ಯ. ರುಮೆನಲ್ ಪ್ರೋಟೋಜೋವಾ ಇದನ್ನು ಚಲನಶೀಲತೆಯನ್ನು ಇವು ಯಾವಾಗಲೂ ಸದಾ ಚಲನಶೀಲತೆಯಲ್ಲಿರುವಂತಹ ಜೀವಿಗಳು. ಸಾಮಾನ್ಯ ಮೈಕ್ರೋಸ್ಕೋಪಲ್ಲಿ ಇವೆಲ್ಲ ಕಂಡುಬರ್ತವೆ. ಕಡಿಮೆ ಶಕ್ತಿಯ ವರ್ಧಕ ಸೂಕ್ಷ್ಮದರ್ಶಕ ಅಡಿಯಲ್ಲಿ ತಾಜಾ ಫಿಲ್ಮ್ನಲ್ಲಿ ಇದನ್ನು ಪರೀಕ್ಷಿಸಬಹುದು. ಇದಲ್ಲದೆ ಇದನ್ನು ಹೇಗೆ ಗುರುತು ಮಾಡಬೇಕು ಅಂದರೆ 3+ ಆದಾಗ ಅತ್ಯಂತ ಚಲನಶೀಲತವಾಗಿ ಇದ್ದೇವೆ ಅಂತ ಹೇಳಿಸ್ಬೋದು. 2+ ಇದು ಸಾಮಾನ್ಯ ಚಲನಶೀಲತೆ. 3ನೇದು ಏನೂ ಜಡ ಅಥವಾ ಚಲನಶೀಲತೆ ಅಂತ ಇಲ್ಲದಿರುವುದು ಮತ್ತು ಏನೂ ಇಲ್ಲದಿರುವುದು. ಇದು ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ತೀವ್ರ ಆ್ಯಸಿಡೋಸಿಸ್ ಇತ್ಯಾದಿ ಆಗುತ್ತೆ. ಮತ್ತು ಕೆಲವೊಮ್ಮೆ ನಾವು ಸ್ಟೈನ್ಡ್ ಮೆಲುಕುಚೀಲವನ್ನು ಅಂದರೆ ಈ ದ್ರವವನ್ನು ಸ್ಟೈನ್ ಮತ್ತು ಅಥವಾ ಬಣ್ಣವನ್ನು ನಾವು ಹಾಕ್ತೀವಿ. ಇದನ್ನು ಲ್ಯೂಗಲ್ಸ್ ಅಯೋಡಿನ್ ಇದರೊಳಗೆ ದುರ್ಬಲಗೊಳಿಸಿಬಿಟ್ಟು ಇದನ್ನು ಬಣ್ಣವನ್ನು ಹಾಕೋದು ಮತ್ತು ಕವರ್ ಸ್ಲಿಪ್ ಅಡಿ ಇದನ್ನು ನೋಡೋದು. 10x ಸ್ಲೈಡನ್ನು ನೋಡಿಕೊಂಡ್ಬಿಟ್ಟು ಇದನ್ನು ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಇದನ್ನು 30 ಕ್ಷೇತ್ರಗಳಲ್ಲಿ ಎಣಿಸಿ ನಂತರ ಒಟ್ಟು ಸಂಖ್ಯೆಯನ್ನು ಗುಣಾಕಾರ ಮಾಡಿ ಇದನ್ನು ಒಟ್ಟು ಪ್ರೋಟೋಜೋವಾಗಳು ಎಷ್ಟಿದೆ ಅಂತ ಪತ್ತೆ ಮಾಡ್ತೀವಿ. ಬ್ಯಾಕ್ಟೀರಿಯಾ ಇರ್ಬೋದು, ಬ್ಯಾಕ್ಟೀರಿಯಾಗಳಿಗೆ ಗ್ರಾಮ್ ಸ್ಟೈನಿಂಗ್ ಮಾಡ್ತೀವಿ. ಗ್ರಾಮ್ ಋಣಾತ್ಮಕ ಬ್ಯಾಕ್ಟೀರಿಯಾಗಳಿರ್ಬೋದು ಮತ್ತು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಎಲ್ಲವೂ ಇರ್ತವೆ ಇದರಲ್ಲಿ. ಇವೆಲ್ಲ ಈ ರುಮೆನ್ ಫ್ಲೂಯಿಡ್ ಎಕ್ಸಾಮಿನೇಷನ್ ಇದರ ಒಂದು ಪರಿಣಾಮಗಳು ಅಥವಾ ಹೇಗೆ ನಾವು ಇಂಟರ್ಪ್ರಿಟೇಷನ್ ಮಾಡೋದು ಹೇಳೋದ್ರ ಬಗ್ಗೆ ಒಂದು ಪರಿಣಾಮಗಳನ್ನು ಅಧ್ಯಯನವನ್ನು ನಾವು ಮಾಡುವ ಒಂದು ಅಭ್ಯಾಸವನ್ನು ಇದರಲ್ಲಿ ಇಟ್ಕೊಂಡಿದ್ದೀವಿ.